ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಲ್ಲ ಗಾಡಿ ಯಾವುದು ಗೌರ್ಮೆಂಟ್ ಗೌರ್ಮೆಂಟ್ ಅಂತಾನೆ ಮತ್ತೆ ಇದೇನಿದು ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾಕಿದೆ? ಇವರೆಲ್ಲ ಯಾರು? ಇಲ್ಲ ಫ್ಯಾಮಿಲಿ. ಆ ಫ್ಯಾಮಿಲಿ ಸರ್ಕಾರಿ ವಾಹನ ತಾನೇ ಇದು, ಸರ್ಕಾರದಲ್ಲ. ಮತ್ತೀಗ ಸರ್ಕಾರ ಟೆಂಡರ್ ಮುಗಿದ ಮೇಲೆ ಅಲ್ಲ ಸರ್ಕಾರಿ ಟೆಂಡರ್ ಮುಗಿದ ಮೇಲೆ ಇಲ್ಲಿ ಆನ್ ಡ್ಯೂಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾಕೆ ಹಾಕೊಂಡ್ರಿ? ಪಕ್ಕದಲ್ಲಿ ಮನೆ ಯಾವ ಪಕ್ಕದಲ್ಲಿ? ಹುಡುಗರು ಅಲ್ಲ ಇರ್ಲಿ, ಈಗ ನಾವು ನಿಮ್ಮನ್ನ ಫಾಲೋ ಮಾಡಿದ್ದು ಎಲ್ಲಿಂದ ಗೊತ್ತಾ? ಶ್ರೀರಾಮನಗರದಿಂದ ಫಾಲೋ ಮಾಡ್ತಾ ಇದೀವಿ. ಅಲ್ಲಿಂದನೇ ಬಂದ್ರಿ ಅಲ್ವಾ ನೀವು? ನಮಗೆ ಬೇಕಾಗಿರೋ ವಿಷಯ ಇದು ಗೌರ್ಮೆಂಟ್ ವಾಹನನ ಹೌದಾ ಅಲ್ಲ? ಆಮೇಲೆ ಇವರೆಲ್ಲ ಯಾರು? ನಿಮ್ಮೆಲ್ಲ ಫ್ಯಾಮಿಲಿಗೆ ಒಳಗಡೆ ಎಲ್ಲ ಫ್ಯಾಮಿಲಿ ಕೂತಿದ್ದಾರೆ, ಫ್ಯಾಮಿಲಿ ಎಲ್ಲ ಬಳಕೆ ಮಾಡ್ಬೋದಾ ಇಲ್ಲ ಅಂತ ಅಷ್ಟೇ ಸರ್. ನಾವು ಕೇಳೋದು ಇಷ್ಟೇ, ನಾವೇನು ನಿಮ್ಗೇನು ವ್ಯಕ್ತಿಗವಾಗಿ ಕೇಳ್ತಾ ಇಲ್ಲ. ಈಗ ಇದು ನೋಡಿ, ಇಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಅಂತಿದೆ ಬಂಧುಗಳೇ. ನೋಡಿ ಇದು ದಯವಿಟ್ಟು ಹೆಚ್ಚು ಶೇರ್ ಮಾಡಿ. ಗಾಡಿ ನಂಬರು KA36C0927 ಅಂತ ಹೇಳಿದೆ. ಇಲ್ಲಿ ಆನ್ ಡ್ಯೂಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತಿದೆ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಈಗ ಇಲ್ಲಿ ಒಳಗಡೆ ನೋಡಿದ್ರೆ ನಮ್ಮ ಅಧಿಕಾರಿಗಳು ಇದು ಸರ್ಕಾರದ ವಾಹನ ಹೌದಾ ಅಲ್ಲ? ಯಾರಿದು? ಯಾರು ಅವ್ರು ಯಾರು? ಇದು ಇವರೆಲ್ಲ ಯಾರು? ಫ್ಯಾಮಿಲಿ ಅಲ್ಲ ಇರ್ಲಿ ಹೋಗ್ಲಿ, ನಮ್ಗೆ ಅದನ್ನ ಕೇಳ್ದ. ಇವತ್ತು ರಜೆ ದಿನ, 4ನೇ ಸ್ಯಾಟರ್ಡೆ ಅಲ್ವಾ? ಹೌದಾ ಇಲ್ಲ? 4ನೇ ಸ್ಯಾಟರ್ಡೆ ರಜೆ ಇರುತ್ತಾ ಇಲ್ಲ? ಮತ್ತೆ ಇವರೆಲ್ಲ ಯಾರು? ಇವ್ರನ್ನೆಲ್ಲ ಫ್ಯಾಮಿಲಿ ಫ್ಯಾಮಿಲಿ ಬಳಕೆ ಗೌರ್ಮೆಂಟ್ ವಾಹನ ಬಳಕೆ ಮಾಡ್ಲಿಕ್ಕೆ ಅವಕಾಶ ಐತಾ? ಫ್ಯಾಮಿಲಿ ಅಂದ್ರೆ ಹಿಡ್ಕಣ ಅವೆಲ್ಲ ಗೌರ್ಮೆಂಟ್ ವಾಹನ ಬಳಕೆ ಮಾಡ್ಲಿಕ್ಕೆ ಐತಾ? ಅಧಿಕಾರ ಐತಾ? ಇದು ವೆಹಿಕಲ್ ಗೌರ್ಮೆಂಟ್ ಇಂದ. ಇದಕ್ಕೆಲ್ಲ ಡೀಸೆಲ್ ಹಾಕ್ಸೋರು ಯಾರು? ಇದಕ್ಕೆಲ್ಲ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೋಡೋರು ಯಾರು? ಅಲ್ಲ ಸಾರಿ ಅಂತ ಹೇಳ್ತಾ ಇದ್ರಲ್ಲಿ. ಇದು ಯಾವ್ದು ಆಯ್ತು? ನಿಮ್ಮ ಹೆಸರೇನು? ಏನಾಗಿದ್ರಿ ತಾವು? ಯಾವ ಪೊಲೀಸಲ್ಲಿ? ಯಾವ ಇಲಾಖೆಯಲ್ಲಿ? ಅಲ್ಲ ಎಲ್ಲಿ? ಯಾವುದು? ಯಾರವರು? ಅಲ್ಲ ಯಾರು? ನಾವ್ಯಾಕೆ ಮಾತಾಡ್ಬೇಕು? ಯಾವ ಗಾಡಿಯವರು? ಹಿಡ್ಕಪ್ಪ ಕೇಳಿ. ನಾವು ಕೇಳ್ತಾ ಇರೋದಿಷ್ಟೇ, ಇಲ್ಲ ಕೇಳಿ. ಅದು ಗಾಡಿ ಬಿಡಬೇಡಿ ದಯವಿಟ್ಟು. ಈಗ ನಾವು ಕೇಳ್ತಾ ಇರೋದಿಷ್ಟೇ, ಈ ಗಾಡಿ ಗೌರ್ಮೆಂಟ್ ಇಂದ ಅಲ್ಲ, ಆನ್ ಡ್ಯೂಟಿ ಅಂತ ಇದೆ. ಏನ್ ಡ್ಯೂಟಿ ಮಾಡ್ತಾರೆ? ಏನು ಆನ್ ಡ್ಯೂಟಿಯಲ್ಲಿ ಇದೆ ನೀವು? ಹಲೋ, ಸರ್ ನಮಸ್ತೆ. ಮತ್ತೆ ಆನ್ ಡ್ಯೂಟಿ ಅಂತ ಇದು ಯಾಕಿದೆ? ಇಲ್ಲಿ ಬರ್ರಿ. ಮತ್ತೆ ಅದನ್ನ ತಗ್ಸ್ಬೇಕಲ್ವಾ ನೀವೇನು? 4 ವರ್ಷ. ತಮ್ಮ ಹೆಸರು ಸರ್? ವೆಂಕಟರೆಡ್ಡಿ ಅಂತ. ಓಕೆ. ಯಾವುದು? ಬಿಟ್ಟಿರೋದಲ್ವಾ ಮತ್ತೆ ಇಲ್ಲಿ? ಹೇಳಿ ಮಾತಾಡಿ. ಮತ್ತೆ ಬಿಟ್ಟಿದ್ದೀರಲ್ವಾ? ಅವಕಾಶ ಆಯ್ತಾ? ಓಕೆ. ಈಗ ನಾವು ಕೇಳ್ತಾ ಇರೋದು ಸರ್, ಆಯ್ತು. ಈಗ ಇಲ್ಲಿ ಗೌರ್ಮೆಂಟ್ ಆನ್ ಡ್ಯೂಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ. ನೀವು ಡ್ಯೂಟಿಲಿ ಇರಬೇಕಲ್ವ? ಈಗ ಡ್ಯೂಟಿಲಿ ಇಲ್ಲಿ ನಮ್ಮ ಗಾಡಿ ಡ್ಯೂಟಿಲಿ ಇರಬೇಕಾದ್ರೆ ನಮ್ಮ ಸ್ನೇಹಿತರು ಯಾರೋ ಪೊಲೀಸರು ಅಂದರೆ ಅವರೆಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸರಿನಾ ತಪ್ಪ ಅಂತ ಕೇಳ್ತಾ ಇದ್ದೀನಿ ಸರ್ ಅಷ್ಟೇ. ಮತ್ತೆ ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಯಾಕೆ ಹಾಕಿದ್ದೀರಿ? ಅದೇ ಮತ್ತೆ ಈಗ ಪವರ್ ಗ್ರಿಡ್ ತಪ್ಪಲ್ಲ. ನಾನು ಕೇಳೋದಿಷ್ಟೇ, ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕಿದಿರಿ, ಬೋರ್ಡ್ ಹಾಕಿದಿರಿ, ಇದು ಗೌರ್ಮೆಂಟ್ಗೆ ಸೀಮಿತನಾ ಅಲ್ವಾ ಗಾಡಿ ಅಂತ ಕೇಳ್ತಾ ಇದ್ದೀನಿ ಅಲ್ವಾ? ಮತ್ತೆ ಈಗ ಯಾಕೆ ಗೌರ್ಮೆಂಟ್ಗೆ ಸೀಮಿತ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಗಾಡಿ ಎಲ್ಲ ಗೌರ್ಮೆಂಟ್ಗೆ ಸೀಮಿತ ಇಲ್ಲ ಅಂತಂದ್ರೆ ಗೌರ್ಮೆಂಟ್ ಆಫ್ ಏನು ಇಂಡಿಯಾ ಅಂತ ಯಾಕೆ ಹಾಕಿದಿರಿ? ಹಿಂದ್ಗಡೆ ಇಲ್ಲಿ ಬನ್ನಿ. ಇಲ್ಲಿ ನೋಡಿ, ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಲಿಮಿಟೆಡ್ ಅಂತಿದೆ. ಆನ್ ಡ್ಯೂಟಿ ಗೌರ್ಮೆಂಟ್ ಈಗ ನೀವು ಡ್ಯೂಟಿಲಿ ಇದ್ದೀರಿ ಅಂತಂದ್ರೆ, ಅಥವಾ ಇದು ಗಾಡಿ ಡ್ಯೂಟಿಲಿ ಇಲ್ಲ ಅಂತಂದ್ರೆ ಇದು ಅಳಿಸ್ತೇನಲ್ವಾ? ಮಾಡ್ಬೋದಾ? ಬಳಕೆ ಮಾಡ್ಬೋದಾ ನೀವು? ಅದು ಏನೇನು ಇದ್ರಪ್ಪ ದಯವಿಟ್ಟು ನನಗೆ
ಆಗ್ತಾ ಇದೆಯಾ? ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಅಲ್ಲ, ನಾನು ನೋಡಿದೆ ಅದು ಆಯ್ತು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಹಾಕೊಂಡ್ರೆ ದುರ್ಬಳಕೆ ಅಲ್ವಾ? ಆಗುತ್ತಾ ಇಲ್ಲ? ಟೆಂಡರ್ ಮುಗಿದೋಗಿದೆ ಅಂತ ಹೇಳ್ತಾ ಇದ್ರಿ. ಟೆಂಡರ್ ಮುಗಿದ್ರೆ ತೆಗೆದ್ಬೇಕಾಯ್ತಲ್ಲ ನಿಮ್ದು ವ್ಯಾಲಿಡ್ ಐತಾ? ಟೆಂಡರ್ ವ್ಯಾಲಿಡ್ ಐತಾ? 31 ಮುಗಿದೈತಿ. ಇವತ್ತೆಷ್ಟು ಡೇಟು? ಇನ್ನು ಕೇಳಿದ್ರೆ ಆದ್ರೆ ಆರ್ಡರ್ ಆಗಿಲ್ಲಲ್ವಾ? ಇನ್ನೂ ಆಗಿಲ್ಲಲ್ವಾ? ಹೊಂದಾಣಿಕೆ ಅಥವಾ ಇದಾಗಿಲ್ಲಲ್ವಾ? ಏನೋ ಆರ್ಡರ್ ಆಗಿಲ್ಲಲ್ವಾ? ಅಲ್ಲ, ಒಂದಿನ ಅಲ್ಲ ಸರ್, ನೀವು 31 ನಿಮ್ದು 31 ಮುಗಿದಿದೆ ಅಂತ ಹೇಳ್ತಾ ಇದ್ದೀರಿ. ಯಾವ ರೀತಿಯಾಗಿ ದುರುಪಯೋಗ ಆಗ್ತಾ ಇದೆ ಗೌರ್ಮೆಂಟ್ ಹೆಸರು, ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ ಅಂತ ಹೇಳಿ ಇವೆಲ್ಲ ಯಾವುದೋ ಟೆಂಡರ್ ಬಿಟ್ಟಿದ್ದಾರೆ ಗಾಡಿನ. ಆ ಟೆಂಡರ್ 31ನೇ ತಾರೀಕಿಗೆ, ಹೋದ ತಿಂಗಳ 31ನೇ ತಾರೀಕಿಗೆ ಬಂದಿದೆ. ಆದ್ರೂ ಕೂಡ ಇವತ್ತು ಡೇಟ್ ಆ ಟೆಂಡರ್ ವಾರ ಆಗುತ್ತಾ? ಗೌರ್ಮೆಂಟ್ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಕರ್ನಾಟಕ, ನಾವು ಸರ್ಕಾರಿ ಎಲ್ಲಿ ದುರುಪಯೋಗ ಆಗುತ್ತೆ ಸರ್ಕಾರದ ಹೆಸರು, ಸರ್ಕಾರದ ಒಂದು ಗೌರವ, ಸರ್ಕಾರಕ್ಕೆ ಇರ್ತಕ್ಕಂಥ ಒಂದು ಘನತೆ, ಸರ್ಕಾರ ನೀತಿ ನಿಯಮಗಳು, ಸರ್ಕಾರದ ಒಂದು ಶಕ್ತಿ ಏನಾದರೂ ಕುಂದುತ್ತಾ ಇದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಈ ತರ ಮೋಸವನ್ನ, ವಂಚನೆಯನ್ನ, ದ್ರೋಹವನ್ನ ಅಧಿಕಾರಿಗಳು, ಒಬ್ಬ ಪೊಲೀಸ್ ಅಧಿಕಾರಿಗಳು, ಆಕ್ಚುಲಿ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಂತೆ, ಅವರು ತಮ್ಮ ಗೌರ್ಮೆಂಟ್ ಈ ತರ ಸರ್ಕಾರಕ್ಕೆ ಅನ್ಯಾಯ ಆಗುತ್ತೆ, ಮೋಸ ಆಗುತ್ತೆ. ನಾವು ನಮ್ಮ ಸರ್ಕಾರದಲ್ಲಿ ಪ್ರತಿಭಟನೆ ಕಟ್ಟುವಂತಹ ತೆರಿಗೆ ಹಣದಲ್ಲಿ ಸರ್ಕಾರ ನಡೀತಾ ಇದೆ. ಹಾಗಾಗಿ ಆಗುವಂತಹ ವಂಚನೆಯ ಮೋಸವನ್ನು ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಮುಂದುವರಿತಾ ಇದೆ. ಹಾಗಾಗಿ ಒಂದು ಕಾರ್ಯದಲ್ಲಿ ನಮ್ಮ ಗಣೇಶ್ ಅಂತ ಹೇಳಿ ಒಬ್ಬ ಜಿಲ್ಲಾ ಕಾರ್ಯದರ್ಶಿಗಳವರು ಅವರು ಕೂಡ ಈ ಒಂದು ಲೈವ್ ಮಾಡಿಕೊಂಡು ಈ ಒಂದು ಕಾರ್ಯದಲ್ಲಿ ಸಾಗಿಸಿದ್ದಾರೆ. ನಾನು ನಿರ್ವಾಹಕಿ ಹುಮ್ಮಸ್ಸಿ ಅಂತ. ಹಾಗಾಗಿ ಅವ್ರು ಹೇಳಿದ್ದೀವಿ, ಕೊಟ್ಟಿದ್ದೀವಿ, ಗೌರ್ಮೆಂಟ್ ಆಫ್ ಇಂಡಿಯಾ ಅನ್ನುವಂತ ಹೆಸರನ್ನ ಅಳಿಸಿ ಅನ್ನುವಂತ ಒಂದು ಸೂಚನೆ ಕೊಟ್ಟಿದ್ವಿ. ಅಲ್ಲಿವರೆಗೆ ಆ ಗಾಡಿ ನಂಬರ್ ಅಲ್ಲಿ ಇದೆ. ನಾವೆಲ್ಲ ದಾಖಲಾತಿಗಳನ್ನ ಆನ್ಲೈನ್ ಅಲ್ಲಿ ನಡೆದು ತೋರಿಸಿ ಅದನ್ನ ಓಪನ್ ಮಾಡಿ ಏನಾಗಿದೆ ಏನಿಲ್ಲ ಅನ್ನೋದನ್ನ ಉತ್ತರ ಕೊಡ್ತೀವಿ. ಈ ತರ ಒಳ್ಳೆ ವ್ಯವಸ್ಥೆನ ಕಟ್ಟುವಂತ ಕರ್ನಾಟಕದಲ್ಲಿ ಒಂದು ಒಳ್ಳೆ ರಾಜಕೀಯ ವ್ಯವಸ್ಥೆ, ಸಾಂಸ್ಕೃತಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಶೈಕ್ಷಣಿಕ ವ್ಯವಸ್ಥೆ ಕಟ್ಟಬೇಕು ಅನ್ನುವಂತ ವಿಚಾರದೊಂದಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ತರ 10 ಹೋರಾಟಗಳನ್ನು ಮಾಡ್ತಾ ಇದೆ. ಹೋರಾಟಗಳಿಗೆ ತಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಸಹಕಾರ
ಆಗಲಿ ವೈಲೇಷನ್ ಮಾಡಿ